ಶ್ರೀ ಮಹಾಗಣಪತಿಯ ನಮಃ. ನಾವಿದುವರೆಗೂ ಹನುಮಂತನ ತನ್ನ ಪರಿಚಯವನ್ನು ಮಾಡಿಕೊಂಡ ರಾಮಲಕ್ಷ್ಮಣರಿಗೆ ಅನ್ನೋದು ಹೇಳ್ಕೊಂಡ್ವಿ. ಶ್ರೀರಾಮನು ಹನುಮಂತನನ್ನು ಹೊಗಳಿದ ಕೂಡಲೇ ಹನುಮಂತನಿಗೆ ಭಾಳ ಸಂತೋಷ ಆಯಿತು. ಆಗ ಲಕ್ಷ್ಮಣನಿಗೆ ಬಾಯಿ ಬಿಟ್ಟು ಮಾತಾಡಿನ್ನು ಅಂತ ಹೇಳಿದಾಗ ಲಕ್ಷ್ಮಣ ಹೇಳ್ತಿದ್ದಾನೆ, ಹನುಮಂತ, ಸುಗ್ರೀವನ ಬಗ್ಗೆ ಕೇಳಿದ್ದೀವಿ ನಾವು. ಅವನು ಹೇಳಿದ ಹಾಗೆ ನಾವು ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ನಿಶ್ಚಯಿಸ್ಕೊಂಡ್ಬಿಟ್ಟಿದ್ದೀವಿ. ತಾವು ವನವಾಸಕ್ಕೆ ಬಂದ ಕಥೆಯನ್ನು ವಿವರಿಸ್ತಾ ಎಲ್ಲವನ್ನ ಮೊದಲಿಂದಲೂ ಅಯೋಧ್ಯಕಾಂಡ ಅಂತ ಹೇಳಿದ್ವಲ್ಲ, ಅಲ್ಲಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಕಥೆಯನ್ನು ಹೇಳ್ಕೊಂಡು ಬಂದು ಸೀತಾದೇವಿಯನ್ನ ಆ ರಾವಣ ಹೇಗೆ ಎತ್ಕೊಂಡು ಹೋದ ಅನ್ನೋ ವಿಚಾರ, ರಾಕ್ಷಸನ ಹೇಗೆ ಎತ್ಕೊಂಡು ಹೋದ, ಅವನ ಸಂಗತಿ ಏನು, ಶೂರ್ಪಣಖ ಸಂಗತಿ ಎಲ್ಲವನ್ನ ಹೇಳ್ಕೊಂಡು ಬರ್ತಾನೆ. ಅದಾದ ಮೇಲೆ 14 ಬೇರೆ ಬೇರೆ ರೀತಿಯಾದ ಸೇನೆಗಳನ್ನು ಹೇಗೆ ನಾವು ಗೆದ್ದುವು, ಹೀಗೆಲ್ಲ ಅವರುಗಳ ಹೇಗೆ ಆ ರಾಕ್ಷಸನ್ನೆಲ್ಲವೂ ಕೂಡ ಸಂಹಾರ ಮಾಡಿದ್ವು ಎಲ್ಲವೂ ಹೇಳ್ಕೊಂಡು ಬರ್ತಾನೆ. ನಾವು ದಾರಿಯೊಳಗೆ ಬರ್ತಾ ಇದ್ದಾಗ ಕಬಂಧ ಅನ್ನೋ ರಾಕ್ಷಸ ರಾಮನ ಕೃಪೆಯಿಂದ ಶಾಪಮುಕ್ತನಾಗಿ ಗಂಧರ್ವ ರೂಪವನ್ನು ತಾಳಿದ. ಆ ಕಥೆಯನ್ನು ಕೂಡ ಹೇಳ್ಕೊಂಡು ಬರ್ತಾನೆ. ಆಗ ಅವನು ಸುಗ್ರೀವನ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳ್ದ. ಆಗಲೇ ಗೊತ್ತಾಯ್ತು ನಮಗೆ ಸುಗ್ರೀವ ಯಾರು, ಎಲ್ಲಿದ್ದಾನೆ ಅಂತ. ನಮ್ಮಣ್ಣ ರಘುವಂಶ ಸಂಭೂತ ಧರ್ಮಾತ್ಮ, ಸರ್ವಲೋಕಗಳಿಗೂ ಶರಣು ನೀಡಬಲ್ಲವನು. ಅಂತಹ ಇವನು ಈಗ ಸುಗ್ರೀವನ ಶರಣು ಹೊಂತಾ ಇದ್ದಾನೆ ಅಂತ ಲಕ್ಷ್ಮಣ ಕಣ್ಣೀರಿಡ್ತಾ ಹೇಳ್ತಾನಂತೆ. ಇಲ್ಲಿ ಬಂದಿರತಕ್ಕಂಥದ್ದು ಸುಗ್ರೀವನ ಸ್ನೇಹವನ್ನು, ಸುಗ್ರೀವನ ಸಹಾಯವನ್ನು ಬೇಡಕ್ಕೆ ಬಂದಿದ್ದಾನೆ. ಚಕ್ರವರ್ತಿ ಆಗಿದ್ದವನಿವನು ಅಂಥೇಳಿ ಅಳ್ತಾನಂತೆ, ಬಳೋ ಅಂತ ಹೇಳ್ಬಿಟ್ಟು. ಲಕ್ಷ್ಮಣ ಅದನ್ನು ಮುಂದಕ್ಕೆ ಹೇಳೋಕ್ಕಾಗ್ತಾನೆ ಇಲ್ಲವಂತೆ. ಲಕ್ಷ್ಮಣನಿಗೆ ಹೇಳ್ತಾನೆ, ನಾನು ಮುಂದುವರ್ಸೋಕ್ಕಾಗ್ತಿಲ್ಲ ನನ್ನ ಕಥೆಯನ್ನು ಅಂತ. ಆಗ ಹನುಮಂತನು, ನೀವು ಮೇಧಾವಿಗಳು ಪ್ರಭು, ನೀವಿಬ್ಬರುವೆ ಕ್ರೋಧವನ್ನು, ಇಂದ್ರಿಯಗಳನ್ನು ಗೆದ್ದಿರ್ತಕ್ಕಂಥವರು ನೀವು. ಇಂತಹ ನಿಮ್ಮನ್ನು ಸುಗ್ರೀವನೇ ಬಂದು ನೋಡಬೇಕಾಗಿತ್ತು. ಅದೃಷ್ಟವಶಾತ್ ನೀವೇ ಬಂದು ನಮಗೆ ದರ್ಶನ ಕೊಡ್ತಾ ಇದ್ದೀರಿ. ನೀವೇ ನಡ್ಕೊಂಡು ಬಂದಿದ್ದೀರಿ. ನೀವು ರಾಮ ಇಂಟಿದಾಕ ಮನೆಗೆ ಬಂದು ಸ್ವಾಮಿ ದರ್ಶನ ಕೊಡ್ತಿದ್ದಾನೆ ಅನ್ನೋದು, ನಡ್ಕೊಂಡು ಬಂದು ಕೊಡ್ತಾ ಇದ್ದೀಯ. ನಾವೇ ಬರಬೇಕಾಗಿತ್ತಾದರೆ ಸುಗ್ರೀವನು ಬೆಟ್ಟ ಇಳಿಯೋದಕ್ಕಾಗಲ್ಲ. ಬೆಟ್ಟ ಇಳಿದ ಕೂಡಲೇ ವಾಲಿ ಬರ್ತಾನೆ. ಅದಕ್ಕಾಗಿ ಬೆಟ್ಟದ ಮೇಲೆ ಹೊತ್ಕೊಂಡಿದ್ದೀವಿ. ಬೆಟ್ಟದ ಮೇಲೆ ವಾಲಿ ಬರೋಕ್ಕಾಗಲ್ಲ, ಅವನಿಗೆ ಶಾಪ, ಮತಂಗ ಮಹರ್ಷಿದ ಶಾಪ ಇದೆ. ನಾವು ಎಲ್ಲಿದ್ದೀವೋ ಅಲ್ಲೇ ಬಂದು ದರ್ಶನ ಕೊಟ್ಟಿದ್ದೀರಿ ಪ್ರಭು, ಪರಮಾತ್ಮ ನೀವು, ಸಂದೇಹ ಇಲ್ಲ ಅಂಥೇಳಿ ವಾಲಿ ಸುಗ್ರೀವರ ವೈರತ್ವದ ಬಗ್ಗೆ ಮತ್ತೆ 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 ಕಥೆಯನ್ನು ಹೇಳ್ತಾನಂತೆ. ಅವರಿಬ್ಬರನ್ನ ಸುಗ್ರೀವನ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಹನುಮಂತನ ಪಾತ್ರ ವಿಶೇಷವಾದಂಥದ್ದು, ಇವರ ಒಂದು ಸಖ್ಯ ಅದ್ಭುತವಾದಂಥದ್ದು ಅಂತ ಹೇಳ್ತಾನೆ. ಮುಂದೆ ಪರಸ್ಪರ ಪರಿಚಯವಾದ ಮೇಲೆ ಹನುಮಂತ ಅಗ್ನಿಸಾಕ್ಷಿಯಾಗಿ ಶ್ರೀರಾಮ ಸುಗ್ರೀವರ ಸ್ನೇಹವನ್ನು ಮಾಡಿಸ್ತಾನೆ. ಶ್ರೀರಾಮ ಸುಗ್ರೀವರ ಸಖ್ಯ ಗಂಧರ್ವ ಲೋಕದಿಂದ ದೇವತೆಗಳು ಕೂಡ ನೋಡ್ತಾರೆ ಅಂತ ಹೇಳ್ತಾನೆ. ಅಪಾರವಾದಂತಹ ಸಖ್ಯವನ್ನು ಹನುಮಂತನ ಹತ್ತಿರ ಇದ್ದು ಸ್ನೇಹಹಸ್ತವನ್ನು ಅಗ್ನಿಸಾಕ್ಷಿಯಾಗಿ ನಡೆಯುತ್ತೆ. ಅವ ಹೇಗೆ ಮದುವೆ ಅಗ್ನಿಸಾಕ್ಷಿ ಅಂತೀವೋ, ಸ್ನೇಹ ಕೂಡ ಅಗ್ನಿಸಾಕ್ಷಿಯಾಗಿ ಆಗಬೇಕು. ಅದು ಬಿಡಿ, ಈಗ ಅಗ್ನಿ ಹಾಕ್ಕೊಂಡು ಸಾಕ್ಷಿ ಗಿಚ್ಚು ಮಾಡೋಕ್ಕೆ ಹೋಗ್ಬೇಡಿ, ಸುಟ್ಟೋಗ್ಬಿಡ್ತಾರೆ. ಅಲ್ಲಿತ್ತು ಆವಾಗ ದೇವತೆಗಳವರೆಲ್ಲ. ನಮಗೇನು, ನಾವು ಯಾವ್ಯಾವುದೋ ಆಣೆ ಇಡ್ತಾ ಇರ್ತೀವಿ ನಾವು. ಜೈ ಗುರುದತ್ತ, ಶ್ರೀ ಗುರುದತ್ತ.